ಫ್ರೆಂಡ್ಸ್ ನಮಸ್ತೆ, ನಾನು ನಮ್ಮ KS ಪಿಲವರ್ ಕೃಷ್ಣ. ವಿಷಯ ಏನಪ್ಪ ಅಂದರೆ NS ಪೂಜಾರವರ ಕಬ್ಬಿನ ತಳಿ ಬಗ್ಗೆ ಕೇಳೋಣ ಬನ್ನಿ. ಹೇಳ್ರಿ. ನಮಸ್ಕಾರ. KSP ಕೃಷ್ಣ ಲವರ್ ಚಾನಲ್ ಅವರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೂ ಆತ್ಮೀಯ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ, ಹೋದ ಸಲ ನಮ್ಮ ಕಬ್ಬಿನ ತಳಿ ಬಗ್ಗೆ ಸಂಪೂರ್ಣವಾಗಿ SMK 13,374 ವಿಶೇಷ ಬೀಜತೆ ಏನಪ್ಪ ಅನ್ನುವಂಥ ವಿಶೇಷತೆಯನ್ನು ಕೇಳಲಿಕ್ಕೆ ಬಂದಿದ್ದರು. ಆದ್ದರಿಂದ ಅವ್ರ ಚಾನಲ್ ವತಿಯಿಂದ ಯಾವಾಗ ಪ್ರಾಡಕ್ಟನ್ನು ಪಬ್ಲಿಸಿಟಿ ಮಾಡಿದ್ರು ಆವಾಗ ಹೆಚ್ಚು ಕಡಿಮೆ ಬೀಜಿನ ಒಯ್ಯುವಂಥ ಸಂಖ್ಯೆ ನಮ್ಮಲ್ಲಿ ಹೆಚ್ಚಾಯಿತು. ಅವರು ಅಷ್ಟು ಸ್ವಲ್ಪ ಭಾಳ ಮಟ್ಟಕ್ಕೆ ಒಯ್ಯಲಿಲ್ಲ, ಅದು ಥೋಡೆ ಜನ ಒಯ್ತು ಅಷ್ಟ. ಥೋಡೆ ಜನ ಒಯ್ತು ಬರ್ಬರ್ತಾ ಕಮ್ಮಿನ ಪಬ್ಲಿಸಿಟಿ ಆದಂಗೆ ಹೌದಲ್ಲ ಅಂತ ಹೇಳ್ತು. ಈಗ ಕೇವಲ 5 ತಿಂಗಳು ಕಬ್ಬು ಹಚ್ಚಿದ್ದು. ಇದು ಎಷ್ಟು ತಿಂಗಳು ಐತ್ರಿ? ಇದು 5 ತಿಂಗಳು. 5 ತಿಂಗಳು. ಇದನ್ನೇನು ಬೀಜ ಪ್ರಾಡಕ್ಟ್ ಮಾಡೋರು? ಬೀಜ ಪ್ರಾಡಕ್ಟ್ ಮಾಡಿದ್ವಿ. ಇದಕ್ಕೂ ಲಾಗೋಡ್ ಎಷ್ಟು ಹೋದ್ರಿ ಸರ್? ಇದಕ್ಕೆ ಲಾಗೋಡು 0 ಒಂದ್ಸಲ ಲಾಗೋಡು ಏನು ಹಾಕಿಲ್ಲ ನಾವು. ಎಷ್ಟು ಗಣಿಕೆ ಐತ್ರಿ ಅದು? ಇದು ಸುಮಾರು 15ರಿಂದ 18 ಗಣಿಕೆ ಅದ. ಈಗ ನೀವು ಬೀಜ ಇದನ್ನ ಕೊಡಲಿಕ್ಕೆ ಆರಂಭಿಸ್ತಾರೆ? ಬೀಜ ಕೊಡ್ಬೇಕಂತ ವಿಶೇಷ ಒಂದು ವಿಚಾರ ಮಾಡ್ಕೊಂಡಿವಿ. ಆದರೂ ಬಟ್ ಜನತೆ ಏನು ಮಾಡ್ಲಿಕ್ಕತ್ತ ಸರ್, ತರವು ಮಾಡಿ ಕೊಟ್ಟಿದ್ರೆ ಚಲೋ ಅಲ್ಲ ನೀವು ಅಂತನ್ನುವಂಥ, ನಿಮ್ಗೆ ಲಾಭಾಂಶ ಸಿಗ್ತದೆ ಮತ್ತು ನೀವು ತರವು ಮಾಡಿ ಕೊಟ್ಟಿದ್ರೆ ನಾವು ಒಯ್ಲಿಕ್ಕೆ ಅನುಕೂಲ ಆಗ್ತದೆ. ಇದು ತೆರವಿನ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗೋದ್ರಿ? ಇದು ನವೆಂಬರ್ 10ರಿಂದ ಹೆಚ್ಚು ಕಡಿಮೆ ನಾವು ಅನುಕೂಲ ಮಾಡ್ಕೋಬೇಕಂತ ವಿಚಾರ ಮಾಡಿದ್ದೀವಿ. ಒಂದು ತೆರಿಗೆ ಎಷ್ಟು ಆಗ್ಬೋದ್ರಿ ಸರ್ ಅಮೌಂಟ್? ಒಂದು ತೆರಿಗೆ ಮೋರ್ ದೆನ್ ಕಡೆಗೆ ನರ್ಸರಿ ಎಲ್ಲ ₹3, ₹3.5 ಕೊಡ್ತಾ ಇದಾರೆ. ಆದ್ರೆ ನಮ್ಮದು ರೈತರಾಗಿದ್ದರಿಂದ ನಾವು ಒಬ್ಬರು ರೈತರಿಗೆ ಉಪಯೋಗ ಆಗಬೇಕು. ಮೊದಲು ಮುಖ್ಯವಾಗಿ ರೈತನ ದೇಶಕ್ಕೆ ಕಣ್ಣು ಹಾಕುವಂಥ ದೊರೆ ಹೀಗಾಗಿರೋದ್ರಿಂದ ರೈತರು ಚಲೋ ಆದರೆ ಉಳ್ಕಿದವರೆಲ್ಲ ಸರ್ಕಾರವನ್ನು ಸಹ ಕೊಡು ಸರ್ಕಾರ ಸಮಾಧಾನ ರೈತರಿಗೆ ಇರ್ತದೆ. ಆ ಕಾರಣದಿಂದ ಸರ್ಕಾರ ಎಲ್ಲ ಇರೋದು, ಎಲ್ಲ ಮಾಡೋದು, ಎಲ್ಲ ಲೋಪದೋಷಗಳು ಇದ್ರೂ ಸುಧಾ ಇದೆಲ್ಲ ಏನು ಮಾಡ್ತದಪ್ಪ ರೈತರ ಮೇಲೆ ಹಾಕ್ತದ. ಈಗ ಒಂದು ಐರನ್ ಚೀಲ ತೊಗೊಳಕ್ಕೆ ಹೋಗಿ ಲಿಂಕ್ ಜೋಡಿಸ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಏನು ಏನು ವಿಚಾರ ಮಾಡೋದಿಲ್ಲ. ಅದರಿಂದ ಈ ಒಂದು ಆರ್ಗ್ಯಾನಿಕ್ ಉಪಯೋಗ ಮಾಡೋದ್ರಿಂದ ಈಗ ನಮ್ದು ಹೆಂಗೆ ತಳಿ ಬಂದೈತಿಲ್ಲ. ಇದು 1 ಎಕರೆಗೆ ಎಷ್ಟಾಗೋದು ಸರ್ ಕಬ್ಬು? ಇದು 100ಕ್ಕೆ 100ರಷ್ಟು ಸತ್ಯಾಂಶ ಅದ. ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಬೆಳೆಸಿದ್ದಾರೆ. ಒಂದು 100 ಟನ್ನಷ್ಟು 111 ಟನ್ ಹಿಂಗೆ ಬೆಳೆದ. ಆದರೆ ಬಟ್ ಅವ್ರವ್ರ ಮೇಲೆ ಡಿಪೆಂಡು. ಅಂದ್ರೆ ಅವರು ಒಂಥರ ಆರ್ಗ್ಯಾನಿಕ್ ಯೂಸ್ ಮಾಡ್ತಾರೆ, ಇನ್ನೊಂದು ಥರ ಅವರು ಏನು ಮಾಡ್ತಾರೆ ಕೆಮಿಕಲ್ ಯೂಸ್ ಮಾಡಿದಂಗೆ ಯೂರಿಯಾ ಗುಳಿಗೆ DAPನೂ ಯೂಸ್ ಮಾಡ್ತಾ ಇದ್ದಾರೆ. ಹಿಂಗೆ 2 ಥರ ಯೂಸ್ ಮಾಡೋದ್ರಿಂದ ಅವ್ರು ಹೆಚ್ಚಿಗೆ ಆಗಿರ್ಬೋದು ಅಂತ. ನಿಮಗೆ ನಮ್ಮ ಚಾನಲ್ದಿಂದ ಏನಾದರೂ ಉಪಯೋಗ ಆಗಿದೆಯಾ ಸರ್? ಹೊಸಲ ವಿಡಿಯೋ ಮಾಡಿದ್ದು ಬರೋದ್ರಿಂದ ನಮ್ಗೆ ಹೋದ ಸಲ ನಮ್ಮ ಚಾನಲ್ ಇಲ್ಲೇ ಕಬ್ಬು ಐತೆ ಅನ್ನೋದು ನಮ್ಮದು ತೋಟ ಸ್ವಲ್ಪ ಒಳಗಾಗ್ತದೆ. ಈಗ ಪಬ್ಲಿಸಿಟಿ ಇದ್ದಿರ್ಕಿಲ್ಲ. ಪಬ್ಲಿಸಿಟಿ KSP ಯೂಟ್ಯೂಬ್ ಚಾನಲ್ನಿಂದ ಯಾವಾಗ ಒಂದು ಪಬ್ಲಿಸಿಟಿ ಆಯ್ತಿದ್ದು ಅವತ್ತಿಂದ ಬೀಜ ಎಲ್ಲಿದಾವು ಅಂತ ಕೇಳ್ಕೊಂಡು ಕೆಲವು ಹಳ್ಳಿ ಜನ ಬಂದಿದ್ರು. ಉಪಯುಕ್ತವಾದ ಮಾಹಿತಿ ಕೃಷ್ಣ ಲವರ್ ಚಾನಲ್ ಅವರಿಂದ ದೊರಕೈತಿ. ಆದರೂ ಸಹ ಏನಾಗೈತಪ್ಪ ಅಂತಂತಂದ್ರೆ ನಾವು ಸ್ವಲ್ಪ ಲೇಟ್ ಮಾಡಿ ನಾವು ಕೆಲಸ ಮಾಡೋದ್ರಿಂದ ಸ್ವಲ್ಪ ವಿಳಂಬ ಆಗೈತೆ ಅಂತ ಅನಿಸ್ಲಿಕ್ಕತ್ತದ. ಅದಕ್ಕಾಗಿ ಯೂಟ್ಯೂಬ್ದವರು ಫಸ್ಟ್ ಬಂದುಬಿಟ್ಟಾರೆ ಈಗ ನಮ್ಗೆ ಏನಂತೇಳಿ ಅಂತಂದ್ರೆ, ನೀವು ಹೋದ ಸಲನೂ ಲೇಟ್ ಮಾಡಿ ಹೇಳಿದ್ರಿ ಸರು. ಲೇಟ್ ಮಾಡಿ ಅವಕ್ಕಿಂತಲೂ ಈಗ ತಕ್ಷಣ ಈಗ ಅಕ್ಟೋಬರ್ ಅಂತಂದ್ರೆ ನವಂಬರ್ ಡಿಸೆಂಬರ್ ಕಬ್ಬು ಹಚ್ಚೋ ಜನ ಹೆಚ್ಚುತ್ತದೆ. ಈಗ ನವಂಬರು ಮತ್ತು ದೀಪಾವಳಿ ಆದ ನಂತರ ಹಚ್ಚೋದು ಹೆಚ್ಚುತ್ತದೆ. ನಿಮಗೆ ಸರ್, ನಿಮಗೆ KS ಪಿಲವರ್ ಕೃಷ್ಣ ಯೂಟ್ಯೂಬ್ ಚಾನಲ್ ಉಪಯುಕ್ತ ಆಗಿದ್ದೇನೋ ಇಲ್ವೋ? ಅದು ಉಪಯುಕ್ತ ಆದದ್ದು ಹೇಳಕತ್ತೀವಿ. ಓಕೆ ಸರ್, ಉಪಯೋಗ ಆಗೈತಿ. ಉಪಯುಕ್ತ ಆದದ್ದು, ಆಗುವುದು, ಆಗಬಹುದಾದ ವಿಷಯಗಳನ್ನ KS ಪಿಲವರ್ ಕೃಷ್ಣ ಯೂಟ್ಯೂಬ್ ಚಾನಲ್ ಕಾರ್ಯನಿರ್ವಹಿಸಿದೆ. ಅವ್ರ ಕಡೆ ನಮ್ಗೆ ಅನುಕೂಲ ಆಗೈತಿ ಅನ್ನುವಂಥ ವಿಷಯವನ್ನ ಸೂಕ್ತವಾಗಿ ಪ್ರಸ್ತಾಪ ಪಡಿಸ್ತಾ ಇದ್ವಿ. ಈ ಎಲ್ಲ ಒಂದು ವ್ಯವಸ್ಥೆ ನೋಡ್ಕೊಂಡು ಕೇರಿಂದ ನಿಮ್ಗೆ ರೈತರಿಗೆ ಸಂಪೂರ್ಣವಾಗಿ ಸತ್ಯಾಂಶ ಹೇಳ್ಬೇಕಂದ್ರೆ ಆಜು ಬಾಜು ಕೇಳ್ಕೊಡ್ರಿ. ನಾವು ಯೂರಿಯಾ ಗೊಬ್ಬರ ಹಾಕಿಲ್ಲ, ಕಬ್ಬಿನ ಬೆಳೆದದ, ಕೇವಲ 5-6 ತಿಂಗಳು ಕಬ್ಬಿದು, ಇನ್ನೂ 5-6 ತಿಂಗಳು ಇಟ್ಕೋಬೇಕು ಅಂದ್ರೆ ಸುಮಾರು 100 ಮ್ಯಾಲೆ ಹೋಗ್ತದೆ. 100 ನಮ್ಗೆ 80 ಬಂದರೂ ನಮ್ಗೆ ಲಾಭಾಂಶ ಐತಿ. ಇಂಥ ಲಾಭಾಂಶ ಇರೋದ್ರಿಂದ ಇಂಥ ತಳಿಯನ್ನು ಆಯ್ಕೆ ಮಾಡಿ SMK 13,374 ಆಯ್ಕೆ ಮಾಡಿಕೊಡ್ರಿ. ಮತ್ತು ಇಂಥ ಚಾನೆಲ್ದವರು ಸ್ವಲ್ಪ ಪಬ್ಲಿಸಿಟಿ ಮಾಡೋದು. KSP ಕೃಷ್ಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ. ಯಾಕಂತಂದ್ರೆ ಅವ್ರಿಗೂ ಸ್ವಲ್ಪ ಅನುಕೂಲ, ನಮಗೂ ಸ್ವಲ್ಪ ಅನುಕೂಲ. ನಮಗೆ ಅನುಕೂಲ ಅನ್ನೋಕ್ಕಿಂತಲೂ ನಿಮಗೆ ಅನುಕೂಲ ಭಾಳ. ಯಾಕಂತಂದ್ರೆ ನಮ್ಮ ಚಾನೆಲ್ ರೈತರ ಪರವಾಗಿ
ನೀವು ಅದನ್ನ ನೋಡಿ ಕೇಳಿಂದ ಹೌದಪ್ಪ ಸರ್ ಅಲ್ಲಿ ಬೀಜ ಅದಾವ ಹಿಂಗದಾವ ಅಂತ ತಿಳ್ಕೊಂಡು ನೀವು ಹಚ್ಚಕ್ಕೆ ಉಪಯೋಗ. ನಮ್ಮ ಚಾನೆಲ್ ಇರುವುದೇ ರೈತರ ಸಲುವಾಗಿ ಸರ್. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವಾಗಿ ಇರುವುದು, ಮತ್ತು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿ ಇರುವ ಸರ್ಕಾರ. ಹಂಗ KSP ಕೃಷ್ಣ ಅವ್ರ ಚಾನೆಲ್ ಇವರು KSP ಅವ್ರು ಏನ್ ಮಾಡಿದಾರೆ, ಬರೀ ರೈತರಿಂದನ ತಮ್ಮದೇ ಆದ ಒಂದು ಚಾನೆಲ್ನ ಬೆಳೆಸ್ಕೊಟ್ರೆ ಒಬ್ಬ ಒಳ್ಳೆಯ ವ್ಯಕ್ತಿ, ಆದರ್ಶ ಒಂದು ಚಾನೆಲ್ ಅಂತರು, ಮತ್ತು ಪ್ರೀತಿ ವಿಶ್ವಾಸ ನಂಬಿಕೆ ರೈತರ ಬಗ್ಗೆ ಅನುಕಂಪ ಉದಾರ ಭಾವನೆ ಉಳ್ಳಂಥವ್ರು. ಅವ್ರ ಪಾದರ್ಸದ ಉತ್ತಮ ರೈತರಾಗಿರೋದ್ರಿಂದ ಅವರಲ್ಲಿ ಚಾನೆಲ್ದ ಭಾವನೆ ಅನ್ನೋಕ್ಕಿಂತಲೂ ನಾವು ಅಷ್ಟೇ ಚಲೋ ಆಗಿರಬಾರ್ದಪ್ಪ, ನಮ್ಮ ಸುತ್ತಮುತ್ತ ಇದ್ದವರು ಚಲೋ ಆಗಿರಬೇಕು, ಇರುವಷ್ಟು ದಿವಸ ನಾವೆಲ್ಲರೂ ಆನಂದವಾಗಿರಬೇಕು ಭಗವಂತನ ಆಶೀರ್ವಾದ ಅಂತ ತಿಳ್ಕೊಂಡು ಅವ್ರು ಹೇಳೋದು ಏನು ಹೇಳಿದಾರ ಅವ್ರ ಚಾನೆಲ್ದ ಅವ್ರು ಸುಪುತ್ರಿಸೋದು ಅದೇ ರೀತಿ ಕಾರ್ಯವನ್ನು ಮುಂದುವರಿಸ್ತಾ ಇದಾರೆ. ಅದಕ್ಕೆ ದಯವಿಟ್ಟು ರೈತ ಬಾಂಧವರೆಲ್ಲರೂ ಅವ್ರಿಗೆ ಲೈಕ್ ಕೊಟ್ಟು ಶೇರ್ ಮಾಡಿರಿ. ಎವ್ರಿ ಡೇ ಈ ನಮ್ಮ ಕೃಷ್ಣ ಚಾನೆಲ್ದವರು ನಿಮ್ಮೊಳಗೆ ಸಂಪರ್ಕಿಸ್ತಾರೆ, ಅದಕ್ಕೆ ಸಹಕಾರ ಮಾಡಿರಿ. ನಿಮ್ಮದು ಏನಾದರೂ ಹಂಗೆ ಏನಾದರೂ ಇದ್ರೂ ಸದಾ ಅವ್ರಿಗೆ ಮನವಿ ಅವ್ರ ನಂಬರ್ ಕೊಡ್ತಾರೆ, ಅವ್ರಿಗೆ ತಿಳಿಸ್ರಿ. ಅವ್ರು ತಿಳಿಸಿದ ನಂತರ ಅದನ್ನು ಸದಾ ನೀವು ಲೈಕ್ ಕೊಟ್ರಿ ಅಂತಂದ್ರೆ ಅದನ್ನು ಈಗ ನಮ್ದು ಹೆಂಗೆ ಮಾಡ್ತಾ ಇದ್ರೆ ನಿಮ್ಮದು ಹಂಗೆ ಮಾಡಿ ಅವ್ರು ಬಿಡ್ತಾರೆ. ಎಲ್ಲರೂ ಕೂಡ ಒಂದು ಬೆಳವಣಿಗೆ ಹಂತವನ್ನು ಎಲ್ಲರೂ ಕೂಡ ಕಾಣೋಣ, ಇಷ್ಟೇ ಒಂದು ವಿನಂತಿ ಹೇಳಿ ಈ ಚಾನೆಲ್ದವ್ರಿಗೂ ಮತ್ತು ಬಂದ ರೈತ ಬಾಂಧವರಿಗೂ ನಮಸ್ಕಾರ ಸರ್.